ನಟ ದರ್ಶನ್ ಚಿತ್ರದುರ್ಗದ ಒಬ್ಬ ವ್ಯಕ್ತಿ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಒಳಗಡೆ ಇದ್ದಾರೆ 17 ಜನ ಆರೋಪಿಗಳು. ಈಗ ಇದೆಲ್ಲದರ ನಡುವೆ ಹೊರಗಡೆ ಬಹಳಷ್ಟು ಅವರ ಬಗ್ಗೆ ಸೆಲೆಬ್ರಿಟಿಗಳು ಮಾತನಾಡ್ತಾ ಇದ್ದಾರೆ, ರಾಜಕಾರಣಿಗಳು ಮಾತನಾಡ್ತಾ ಇದ್ದಾರೆ, ಅವರ ಫ್ಯಾನ್ಸ್ ಜನಸಾಮಾನ್ಯರೆಲ್ಲ ಮಾತನಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಕೂಡ ದರ್ಶನ್ ಅವರ ಬಗ್ಗೆ, ದರ್ಶನ್ ಫ್ಯಾನ್ಸ್ ಬಗ್ಗೆ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ನಟ ದರ್ಶನ್ಗೆ ಟಕ್ಕರ್ ಕೊಟ್ರ ಕಿಚ್ಚ ಸುದೀಪ್. ದರ್ಶನ್ ಮತ್ತು ಫ್ಯಾನ್ಸ್ ಬಗ್ಗೆ ಕಿಚ್ಚ ಪರೋಕ್ಷವಾಗಿ ಟಾಂಗ್ ಕೊಟ್ರ. ಹಾಗಾದ್ರೆ ನಟ ಕಿಚ್ಚ ಸುದೀಪ್ ಅಸಲಿಗೆ ಹೇಳಿದ್ದಾದ್ರೂ ಏನು? ಸಂದರ್ಶನ ಒಂದರಲ್ಲಿ ಕಿಚ್ಚ ಸುದೀಪ್ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಬಾಸ್ ಅಂತ ಕರೆಯೋದು ಇಬ್ಬರಿಗೆ ಮಾತ್ರ. ಒಬ್ಬರು ನನ್ನ ತಂದೆ, ಇನ್ನೊಬ್ಬರು ವಿಷ್ಣುವರ್ಧನ್ ಸರ್. ಈ ಇಬ್ಬರನ್ನ ಬಿಟ್ರೆ ಯಾರಿಗೂ ನಾನು ಬಾಸ್ ಅನ್ನಲ್ಲ. ನನ್ನ ತಂದೆ ಇವತ್ತಿಗೂ ನಾನು ಬಾಸ್ ಅಂತ ಕರೆಯುತ್ತೇನೆ. ನನ್ನ ಫೇವರಿಟ್ ವಿಷ್ಣುವರ್ಧನ್ ಅವರಿಗೆ ಬಾಸ್ ಅಂತ ಕರೆಯುತ್ತೇನೆ. ಪರೋಕ್ಷವಾಗಿ ದರ್ಶನ್ ಫ್ಯಾನ್ಸ್ಗೆ ಕಿಚ್ಚ ಸುದೀಪ್ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ಈಗ ಡಿ ಬಾಸ್ ಅಂತ ಹೇಳಿ ದರ್ಶನ್ ಅವರ ಫ್ಯಾನ್ಸ್ ಅವರನ್ನ ಕರೀತಾರೆ. ಬಾಸ್ ಬಾಸ್ ಅಂತ ಹೇಳಿ ಎಲ್ಲೇ ಹೋದ್ರು ಕೂಡ. ಈಗ ಅರೆಸ್ಟ್ ಆದರೂ ಕೂಡ ಡಿ ಬಾಸ್ ಅಂತ ಅವರು ಕಿರ್ಚಾಡ್ತಾನೆ ಇರ್ತಾರೆ. ಹೀಗಾಗಿನೇ ಇಲ್ಲಿ ಕಿಚ್ಚ ಸುದೀಪ್ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ನೀವು ಯಾರಿಗೆ ಬಾಸ್ ಅಂತ ಕರಿತೀರಿ ಅಂತ ಹೇಳಿ ಕೇಳಿದಾಗ, ನಾನು ಇಬ್ಬರಿಗೆ ಮಾತ್ರ ಬಾಸ್ ಅಂತ ಕರಿತೀನಿ. ಒಂದು ನನ್ನ ತಂದೆ ಬಿಟ್ರೆ ಅದು ವಿಷ್ಣುವರ್ಧನ್ ಅವರಿಗೆ ಮಾತ್ರ. ಇನ್ಯಾರಿಗೂ ಕೂಡ ನಾನು ಬಾಸ್ ಅಂತ ಕರೆಯೋದಿಲ್ಲ ಅಂತ ಹೇಳಿ ಈ ಮುಖೇನ ದರ್ಶನ್ ಫ್ಯಾನ್ಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಆದರೆ ಕಿಚ್ಚ ಸುದೀಪ್ ಅವರ ಉದ್ದೇಶ ಅದೇನಾ ಅಂತ ಹೇಳೋದಕ್ಕೂ ಆಗಲ್ಲ. ಯಾಕೆಂತ ಹೇಳಿದ್ರೆ ಅವರು ಕಾಮನ್ ಆಗಿ ನನ್ನ ತಂದೆ ಮತ್ತು ವಿಷ್ಣುವರ್ಧನ್ ಅವರಿಗೆ ಮಾತ್ರ ನಾನು ಬಾಸ್ ಅಂತ ಕರಿತೀನಿ, ಇನ್ಯಾರಿಗೂ ಕರೆಯೋದಿಲ್ಲ ಅಂತ ಹೇಳಿದ್ದಾರೆ. ಅದು ಅವರ ಒಂದು ಒಪಿನಿಯನ್. ಆದರೆ ಈ ಒಂದು ಹೇಳಿಕೆಯನ್ನ ದರ್ಶನ್ ಅವರಿಗೆ, ದರ್ಶನ್ ಫ್ಯಾನ್ಸ್ಗೆ ಟಾಂಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಚರ್ಚೆ ಕೂಡ ಶುರುವಾಗ್ಬಿಟ್ಟಿದೆ.